ತರಬೇತಿ ತಂಡಗಳು ನಮ್ಮಲ್ಲಿ ನಡೀತಾ ಇದೆ. ಒಂದು ಪೌಲ್ಟ್ರಿ ಫಾರ್ಮಿಂಗ್, ಮತ್ತೊಂದು ಡ್ರೆಸ್ ಡಿಸೈನಿಂಗ್ ಫಾರ್ ವುಮೆನ್. ಪೂಜ್ಯ ಕಾಮಂದ್ರೆ ಯಾವಾಗ್ಲೂ ಹೇಳ್ತಾರೆ, ಟೈಲರಿಂಗ್ ಅಂತ ಹೇಳ್ಬಾರ್ದು, ಅದನ್ನ ಡಿಸೈನಿಂಗ್ ಅಂತ ಹೇಳ್ಬೇಕು ಯಾವಾಗಲೂ. ಅದು ವಿಶೇಷತೆ ಅದು. ಯಾಕಂತ ಹೇಳಿದ್ರೆ ಆ ಹೆಸರನ್ನ ನೋಡಿ ಆದ್ರೂ ಜನಗಳು, ಅನೇಕ ಜನರು ಬರುವಂತದ್ದು. ಯಾವ ರೀತಿ ಆರಂಭಿಸಿದ್ರೆ ನನಗೆ ಈಗ ಕೂಡ ಕಣ್ಣಿಗೆ ಕಟ್ಟಿಕೊಳ್ಳುವಂತಿದ್ದ ಆ ಮೋಟಿವೇಶನ್ ನನಗೆ ಅಷ್ಟು ತುಂಬಾ ಜೀವನವನ್ನು ಒಂದು ಕಟ್ಟಿಕೊಳ್ಳುವಂತ ಮೋಟಿವೇಶನ್. ರುಡ್ ಸೆಟ್ ನ ಪಾಠಗಳು ಅಂದ್ರೆ ನಾನು ಕೋಳಿ ಸಾಕಾಣಿಕೆ ಅಂತ ಬಂದದ್ದು, ಆದ್ರೆ ರುಡ್ ಸೆಟ್ ನ ಪಾಠ ನನ್ನ ಇಡೀ ಜೀವನಕ್ಕೆ ಸಾಕಾಗ್ಬೋದು ಅಂತ ಹೇಳಿದ ಆ ಪಾಠಗಳನ್ನ ತಯಾರಿ ಮಾಡಿದ್ದಾರೆ ಅಂದ್ರೆ ಈಗ ಕೂಡ ನನಗೆ ಮೈಯಲ್ಲಿ ರೋಮಾಂಚನಗೊಳ್ಳುವಂಥದ್ದು. ಇದು ಯಾವತ್ತೂ ಕೂಡ ಒಂದೇ ಬಿಸ್ನೆಸ್, ಉದ್ಯಮಶೀಲತೆ ಒಂದೇ ಬಿಸ್ನೆಸ್ಗೆ ಅಲ್ಲ, ಎಲ್ಲ ಬಿಸ್ನೆಸ್ಗೆ ಇದು ಪೂರಕವಾಗಿದೆ ಅಂತ ಹೇಳಿ ಅದರ ಮಹತ್ವವನ್ನು ನಾನು ಅರ್ಥಕೊಂಡೆ. ಬಾಲ್ಯದಲ್ಲಿ ನಮಗೆ ಗುರುಕುಲ ಪದ್ಧತಿ ಅದು ಸಿಕ್ಕಿಲ್ಲ, ಅದು ಇಲ್ಲಿ ಸಿಗ್ತಾ ಇದೆ, ಸಿಗುತ್ತೆ ಅನ್ನುವಂಥದ್ದು ಮೊದಲಿಗೆ ಮನಸ್ಸಿಗೆ ಬಂತು. 30 ದಿನದ ಬಳಿಕ ನಾನು ಬದಲಾವಣೆಯಾದ ನನ್ನನ್ನು ನಾನು ಹೇಗೆ ಕಾಣಬಲ್ಲೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೆ. ಈ ತರ ಗುರುಕುಲ ಪದ್ಧತಿಯಲ್ಲಿ ಕಲಿತ ಮಕ್ಕಳ ಒಂದಷ್ಟು ಕ್ವಾಲಿಟೀಸ್ ನೋಡಿ ಗೊತ್ತು, ಆ ತರದ್ದು ನಂಗೆ ಸಿಕ್ಕಿಲ್ಲಲ್ಲ ಅನ್ನುವಂಥದ್ದು ಯೋಚನೆ ಇತ್ತು. ಅದ್ರ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ನಾನು ಅದನ್ನು ಅವಾಗವಾಗ ರಿಪೀಟ್ ಮಾಡ್ತಾ ಇದ್ದೆ. ಈ ಏಜ್ ಅಲ್ಲಾದ್ರೂ ಸಿಕ್ತು ಅನ್ನುವಂಥದ್ದು ಆದಷ್ಟು ಬೇಗನೆ ಸಿಕ್ತು, ತುಂಬಾ ಖುಷಿ ಆಯ್ತು. ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ನಿರುದ್ಯೋಗ ಸಮಸ್ಯೆಗೆ ಒಂದು ಸಣ್ಣ ಖರ್ಚಿನಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಬ್ಯಾಂಕುಗಳು ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಇಷ್ಟು ಸಕ್ಸಸ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಶಕ್ತಿಯಾಗಿ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಿಂತಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ರೋಮಾಂಚನ ಆಗುತ್ತೆ. ತರಬೇತಿಯಿಂದ ಎಲ್ಲರೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ಇನ್ನು ಉಳಿದಿರುವಂತಹದ್ದು ಇದನ್ನು ಹೇಗೆ ನೀವು ಕಾರ್ಯಗತ ಮಾಡ್ತೀರಿ ಅಂತ. ಯಾಕಂದ್ರೆ ಈ ಹಿಂದೆ ನಾವು ತರಬೇತಿ ಆದಾಗ ಎಲ್ಲರೂ ಕೂಡ ಆಲ್ಮೋಸ್ಟ್ ಸೆಟ್ಲ್ಡ್ ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಆದರೆ ಈ MRD ಅವರು ಮಿನಿಸ್ಟರ್ ಹಾಗಾಗುದಿಲ್ಲ. ಯಾರು ಸೆಟ್ಲ್ ಆಗಿದ್ದಾರೆ ಅವರ ಫೋಟೋ ತೆಗೆಸಬೇಕು, ಬ್ಯಾಂಕಿನ ಪೇಪರ್ಸ್ ಕೊಡಬೇಕು, ಅವ್ರ ಜೊತೆಯಾಗಿ ನಿಂತು ಫೋಟೋ ತೆಗೆಸಿ ಕಳಿಸ್ಬೇಕು ಅಂತ ಹೇಳಿದ್ರು. ಹಾಗೆ ಈಗ ಹಿಂದಿನ ಹಾಗೆ ಎಲ್ಲರೂ ಪಾಸ್ ಆಗೋದಿಲ್ಲ, ಕೆಲವರು ಮಾತ್ರ ಆಗ್ತಾರೆ. ಪಾಸ್ ಫೇಲ್ ಕೂಡ ಸಿಸ್ಟಮ್ ಮೊದಲಿರಲಿಲ್ಲ, ಈಗ ಇದರಲ್ಲಿ ಪರೀಕ್ಷೆ ಇದೆ, ನಿಮ್ಮ ಸಣ್ಣ ಅಸೆಸ್ಮೆಂಟ್ ಇದೆ, ಮೊದಲು ಇರಲಿಲ್ಲ. ಈ ಥರ ಅನೇಕ ಬದಲಾವಣೆಗಳು ನಮ್ಮ ಸಂಸ್ಥೆಯಲ್ಲಿ ಆಗಿದೆ. ಇದರ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಸರಿಯಾದ ಟ್ರೈನಿಂಗ್ ತಗೊಳ್ಬೇಕು ಮತ್ತು ಎಲ್ಲ ಉತ್ತಮ ರೀತಿಯಲ್ಲಿ ಅದನ್ನು ಹೋಗಿ ಸ್ವತಃ ಸೆಲ್ಫ್ ಎಂಪ್ಲಾಯ್ಡ್ ಆಗಬೇಕು, ಸ್ವ ಉದ್ಯೋಗಿಗಳಾಗಬೇಕು.